ಹಲೋ ಮ್ಯಾಜಿಕ್ ಬೋರ್ಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಅಜ್ಜಿ ಹತ್ರ ಬಂದು ಮಂದಾಕಿನಿ ಅಂತ ಸುಸ್ತಾಗಿ ಕುತ್ಕೊಳ್ತಿದ್ದಾಗೇನೆ ಖುಷಿಯಾಗಿ ಅಶ್ವತಿ ಮನಸ್ವಿನೂ ಕೂಡ ಬರ್ತಾಳೆ. ಏನ್ ಮನಸ್ವಿನಿ, ಚೆನ್ನಾಗಿತ್ತ ಎಲ್ಲ? ಚೆನ್ನಾಗಾಯ್ತು ತಾನೆ? ಹ್ಞೂ ಅಜ್ಜಿ ಚೆನ್ನಾಗಾಯ್ತು. ಇಷ್ಟು ಬೇಕಂದಲ್ಲ, ನೀನು ಯಾರು ಕರ್ಕೊಂಡ್ ಬಂದರು? ಅದಾ ಕಾರ್ ಕೆಟ್ಟೋಗ್ಬಿಟ್ಟಿತ್ತು, ಅದಕ್ಕೆ ಮಾವ ಹೋಯ್ತಿದ್ರು, ಕರ್ಕೊಂಡು ಹೋಯ್ತೀನಿ ಬಾ ಅಂದ್ರು, ಹಂಗೆ ಬಂದ್ಬಿಟ್ಟೆ. ಕಾರ್ ರಿಪೇರಿ ಮಾಡ್ಕೊಂಡ್ ಬರ್ತಾರ ಅವರು. ಕಾರು ಬೈಕಲ್ಲಿ ಬನ್ನಿ ಹೋಗಿದ್ದು, ಬೈಕಲ್ಲಿ ಹೋದೋ ಆದ್ರೆ ಈ ಹಳ್ಳಿನಲ್ಲಿ ಹಳ್ಳಾದಿನ್ನೂ ಹೋಗಕ್ಕಾಗಲ್ಲ ಅಂತ ಪ್ರಸಾದನೆ ಕಾರ್ ತಂದು. ಏನಮ್ಮ ಅದೆಲ್ಲ ಅನುಭವಿಸ್ಬೇಕು. ನಮ್ಮ ಕಾಲದಲ್ಲಿ ಹಳ್ಳ ಆಡ್ಕೊಂಡು ಹೋಗ್ತಿದ್ರು ಗೊತ್ತಾ. ಈ ಕಡೆ ಅಶ್ವಿನಿ ಒಳ್ಳೆ ಪ್ಲಾನೇ ಮಾಡಿದಾಳೆ ಮಾತ್ರ. ಅಷ್ಟೊತ್ತಿಗೆ ಇವನು ಕೂಡ ಪ್ರಸಾದಿನೂ ಕೂಡ ಬರ್ತಾನೆ. ಬಂದ್ಬಿಟ್ಟು ಮಂದಾಕಿನಿ ಅಂತ ಕೂತ್ಕೋತಾನೆ. ಆ ಕಡೆ ಅಂಜು ಮತ್ತೆ ದೇವಿಯಾನಿ ಎಲ್ಲ ಸಿದ್ಧವಾಗಿ ಕೂತಿರ್ತಾರೆ ಫೋಟೋಗಳ ಅಂತ ಹೇಳಿ. ಅಷ್ಟರಲ್ಲಿ ಇಲ್ಲಿ ಪ್ರಸಾದಿ ಓಡ್ ಬರ್ತಾನೆ ಅಜ್ಜಿ ಹತ್ರಕ್ಕೆ. ಅಜ್ಜಿ ಹತ್ರ ಓಡ್ ಬಂದು ನಿಂತ್ಕೊಳ್ತಾನೆ. ಕೂತ್ಕೊಂಡು ಇದೇನು ಇದು, ಏನು ಮಾಡಿದೆ ಅಂತಾರೆ. ಅಜಿತ ಬಂದು ನಿಂತಿರ್ತಾನೆ. ಅಜಿತ, ನಿನ್ ಹೆಂಡತಿ ಭೂಮಿ ಜೊತೆ ಮಾತಾಡ್ಸೋ ಫೋನಲ್ಲಿ. ಆಯ್ತು ಅಜ್ಜಿ ಅಂತ ಅಷ್ಟೊತ್ತಿಗೆ ಭೂಮಿ ಈಚೆಗೆ ಬಂದ್ ಬರ್ತಾಳೆ. ಫೋನಲ್ಲಿ ಮಾತಾಡ್ತಾ ಭೂಮಿ ಇದ್ದವಳು, ಹೇಗಿದ್ರೆ ಅಜ್ಜಿ, ನಮ್ಮ ಮನೆಯವ್ರು ಹೇಳ್ತಾ ಇದ್ರು ನಿಮ್ಗೇನೋ ಹುಷಾರಿಲ್ವಂತಲ್ಲ, ಈ ಧ್ವನಿ ಎಲ್ಲೋ ಕೇಳ್ದಂಗೆ ಇದೆಯಲ್ಲ. ಅಷ್ಟೊಂದು ಭೂಮಿ, ಅಯ್ಯೋ ವಾಯ್ಸ್ನೇ ಚೇಂಜ್ ಮಾಡ್ಕೊಳ್ಳಿದಾನ, ಈಗ ನೋಡಿ ಇದೆ ಅಂತ ಹೇಳಿ ವಾಯ್ಸ್ ಚೇಂಜ್ ಮಾತಾಡ್ತಾರೆ. ಅಜ್ಜಿ ಈಗ ಹೇಗಿದ್ದೀರಾ? ನಮ್ಮ ಒಂದು ಕ್ಷಣ ಮನಸ್ವಿನೇ ಮಾತಾಡ್ದಂಗೆ ಅನ್ಸ್ಬಿಡ್ದು. ಈಗೇನಿಲ್ಲ ಬಿಡು, ನಂದೇನಮ್ಮ ಚೆನ್ನಾಗಿದ್ದೀನಿ ಬಿಡು ಅಂತ ಹೇಳಿ ಕುಶಲೋಪರಿ ವಿಚಾರಿಸ್ತಾರೆ. ಅಷ್ಟರಲ್ಲಿ ಅಜಿತನಿಗೆ ಫೋನ್ ಎಸ್ತಿರ್ತಾನೆ. ಅಜಿತ ಏನೋ ಇದು ಹೊಡೆದೋಗೋದಲ್ಲ ಅಂತ ಬೈದಿರ್ತಾರೆ. ಮತ್ತೆ ಅಜಿತನಿಗೆ ಆ ಕಡೆಯಿಂದ ಎಸಿದ ತಕ್ಷಣ ಏನಜ್ಜಿ ಇದು, ಹಂಗೆ ಕಣೋ ರಿಟರ್ನ್ ಅದು ಕರ್ಮ ಅದು ಹಿಂಗೆ ನೋಡು ಅಂತಾರೆ. ಹಿಡ್ಕೊಂಡು ಅಜಿತ, ಏನ್ ಚಿನ್ನ ಚೆನ್ನಾಗಿದೆಯಾ ಅಜ್ಜಿ ಕೇಳ್ತಾ ಇದಲ್ಲ, ಅದಕ್ಕೆ ಫೋನ್ ಮಾಡಿದ್ರೆ. ಅಷ್ಟೊತ್ತಿಗೆ ಇವನಾಗ್ಲೇ ಬಂದು ಕೂತಿರ್ತಾನಲ್ಲ, ಇವನು ಕೂತ್ಕೊಂಡು ಮಂದಾಕಿನಿ ತಾಳು ಮಂದಾಕಿನಿ ನೋಡಿ ಚೆನ್ನಾಗಿದ್ದಾನ ಪ್ರಸಾದ್, ಎಲ್ಲವ ಬಿಸ್ತೋದು ಯಾಕೆ ಕೇಳ್ತೀಯ, ಸುರಿತಿತ್ತು ಗೊತ್ತಾ. ಆಯ್ತು ಮುಂದೆ ಏನ್ ಚೆನ್ನಾಗ್ ಮಾತಾಡ್ತೀಯೋ, ತಾಳು ಮಂದಾಕಿನಿ ಬಂದಿ ಅಂತ ನೋಡ್ತಾನೆ. ಭೂಮಿ ಮಾತಾಡೋದನ್ನ ನೋಡ್ತಾನೆ. ಅಷ್ಟೊತ್ತಿಗೆ ಭೂಮಿ ಹಿಂಗೆ ತಿರ್ಕೊಳ್ತಾಳೆ, ಗೊತ್ತೇ ಆಗೋಲ್ಲ. ಸತಿನ ನೋಡ್ಬಿಡ್ತಾಳೆ. ಸರಿ ಈ ಕಡೆ ಬರ್ತಾನೆ. ಬಂದ್ಬಿಟ್ಟು ಅಜಿತ, ಇಬ್ರಿಗೂ ಕನೆಕ್ಷನ್ ಇದೆ. ಮಂದಾಕಿನಿ ಅಲ್ಲಿ ನೋಡಲ್ಲಿ ಇದೆಲ್ಲ ಅಂತಾನೆ. ಏನೋ ಮುಂಡದೆ ಅದೇನ್ ಹೇಳು ಅಂತ ಹೇಳಿ ತಲೆಗೆ ತಿಂತಾನೆ ಇರ್ತಾರೆ. ಅಷ್ಟೊತ್ತಿಗೆ ಅಜಿತ ಮಂದಾಕಿನಿ ಅನ್ಕೊಂಡು ಇವನು ಹೋಗ್ತಾನೆ ಸ್ವಲ್ಪ ದೂರ. ಅಷ್ಟೊತ್ತಿಗೆ ಅಜ್ಜಿನೂ ಕೂಡ ಒಳಕ್ಕೆ ಎದ್ದೋಗಿರ್ತಾರೆ. ನೋಡ್ತಾ ನಿಂತಿರ್ತಾರೆ ಭೂಮಿನ ಅವ್ರು. ಅಷ್ಟೊತ್ತಿಗೆ ಕರ್ಕೊಬರೋಣ ಅಂತ ಹೇಳಿ ನಿಂಗಜ್ಜಿನ ಬನ್ನಿ ಬಾಯಿಲಿ ಹೆಂಗ್ ನೋಡ್ತಾ ಇದ್ದಾನೆ ಗೊತ್ತಾ. ಸುಲೋಚನಕ್ಕೆ ಕರ್ಸ್ಕೊಂಡು ನೋಡ್ತಾ ಇದ್ದಾರೆ, ಬಾಯಿಲಿ ಅಂತ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ ಬಂದ್ರೆ ಅಜಿತ ಮಾತ್ರ ಇರ್ತಾನೆ, ಭೂಮಿ ಇರೋದಿಲ್ಲ. ಸರಿ ನೋಡ್ಬಿಟ್ಟು ತಲೆ ಮೇಲೆ ಹೊಡಿತಾರೆ. ಹೊಡೆದ್ಬಿಟ್ಟು ಏನೋ ನಿಂತು ಮನಸ್ವಿನಿ ಅಂತ ಕೂಗ್ಕೊಳ್ತಾರೆ. ಸುಲೋಚನಾ ಬಾ, ಎದುರ್ಕಬೇಡ ಬಾ ಅಂತಾನೆ. ಅಷ್ಟೊತ್ತಿಗೆ ಇವ್ರಿಬ್ರು ಮಾತಾಡ್ತಾ ಇರೋದನ್ನ ಪಾಪ ಮಯೂರಿನೂ ಎಚ್ಚರಿಸ್ತಾಳೆ. ನೀವು ಸ್ವಲ್ಪನಾದ್ರೂ ಪ್ರಜ್ಞೆ ಇವಾಗ ಬಂದು ನೋಡ್ಕೊಳ್ಳೋದು ಅವನು ಅಂತ ಹೇಳಿ. ಅವಾಗ ಎಚ್ಚೆತ್ಕೊಂಡು ಹೋಗಿರ್ತಾಳೆ. ಹೋಗ್ಬಿಟ್ಟು ಇವಳು ಅಷ್ಟೊತ್ತಿಗಾಗ್ಲಿ ಈ ಕಡೆಯಿಂದ ಡ್ರೆಸ್ ಚೇಂಜ್ ಸ್ನಾನ ಮಾಡಿ ಬಂದು ನಿಂತಿರ್ತಾಳೆ. ಅವ್ನು ಕೂಗ್ತಾನೆ ಇರ್ತಾನೆ. ಅಜ್ಜಿ ತಿರುಗಿ ಸರಿ ಇರ್ತಾಳೆ ಮೇಲೆ ನೋಡಿತಾರೆ. ನೋಡೋ ಇಲ್ಲಿ ಅಂತ ಹೇಳಿ ನೋಡ್ಬಿಟ್ಟು ಇದು ಹೆಂಗಿದು ಅಂತಾರೆ. ಆನಂತರ ಮನಸ್ವಿನಿ ಕೂದ್ಲಿಗೆ ಸ್ವಲ್ಪ ಸಾಂಬ್ರಾಣಿ ಹಾಕ್ತೀನಿ ಅಂತ ಕರ್ಕೊಂಡ್ಬಂದು ಹೊರಸ್ತಾ ಇರ್ತಾರೆ. ಅಜಿತ ಸನ್ನೆ ಮಾಡ್ತಾನೆ, ಇದೇ ನಿನ್ಗೆ ಆಚಾರ ಅಂತ ಹೇಳಿ ಹಿಂಗ್ ಮಾತಾಡ್ಸಕ್ ಹೋಗ್ತಾನೆ. ಅಷ್ಟೊತ್ತಿಗೆ ಅವನ ಕಡೆಗೆ ಹೋಗ್ಬಿಡ್ತಾರೆ. ಸರಿ ಇಲ್ಲಿ ಅಂಜನಾ ಮತ್ತೆ ದೇವಿಯಾನಿ ಇಬ್ರು ಕೂಡ ಓಡೋಕೆ ಅಂತ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿರ್ತಾರೆ. ಶ್ರವಣ್ ಇದ್ದವರು ಆಯ್ತು ಬನ್ನಿ ತಗೋ ಸ್ವಲ್ಪ ದುಡ್ಡು ಅಂತ ಹೇಳಿ ದುಡ್ಡು ಕೊಡ್ತಾರೆ. ದುಡ್ಡು ಏನಕ್ಕೆ ಅಂತಾಳೆ, ಯಾಕೆಂದ್ರೆ ಅವ್ರಿಗೆ ಕುಡಿತಿರ್ತದಲ್ಲ, ಕಳ್ತನದಲ್ಲಿ ಸುಳ್ತನದಲ್ಲಿ ಸಂಪಾದನೆ ಮಾಡಿದ್ದು. ಅದಕ್ಕೆ ಏನಿಲ್ಲ, ಇಟ್ಕೋ ಪ್ರೀತಿಯಿಂದ ಕೊಡ್ತಾ ಇದೀನಿ. ದೇವಿಯಾನಿ ಎಷ್ಟು ಗಂಟೆಗೆ ಓಡ್ತೀರಾ? ಬೆಳಗಿನ ಜಾವನೆ ಹೊರಟೋಣ ಅಂತ ಬಾಬಾ. ಹೌದಾ? ಅಷ್ಟೊತ್ತಿಗೆ ಅಶ್ವಿನಿ ಬರ್ತಾಳೆ. ಅಶ್ವಿನಿ ಬಂದ್ಬಿಟ್ಟು ಒಂದು ನಾಟಕ ಹೊಡ್ತಾಳೆ. ಅಪ್ಪ ಇನ್ನೊಂದು ಎಲ್ಲ ಕಸದ್ಬಿಟ್ಟು ಅಂತ ಕರೀತಾರೆ. ನಾನು ನಿನ್ನನ್ನು ಅಪ್ಪ ಅಂತ ಕರೆಯೋಕ್ಕಾಗಲ್ಲ, ಅಮ್ಮನ ಸೇವೆನೂ ಕೂಡ ಮಾಡೋಕ್ಕಾಗ್ತದೆ, ನನ್ಗೆ ಹಿಂಸೆ ಆಗ್ತಾ ಇದೆ ಅಪ್ಪ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ, ನಾನು ಕೂಡ ಚಿಕ್ಕಮ್ಮನ ಜೊತೆ ಊರಿಗೆ ಹೋಗ್ತೀನಪ್ಪ ಅಂತಾರೆ. ಹೌದಾ? ಆಯ್ತು ಕಂದ, ನನಗೆ ಹಿಂಸೆ ಆಗ್ತದೆ, ಇನ್ನೊಂದು ಕೆಲವು ದಿನ ಅಷ್ಟೇ ಬಂದ್ಬಿಡ್ತೀವಿ, ಒಂದು 3 ವಾರ ಅಷ್ಟೇ ಬಂದ್ಬಿಡ್ತೀವಿ ನಾವು ಕೂಡ, ಆಯ್ತಾ? ಆಯ್ತು. ಏನ್ ದೇವಿಯಾನಿ ನನ್ನ ಮಗನ ಕರ್ಕೊಂಡು ಹೋಗ್ಬಿಡು. ಅಯ್ಯೋ ಮಾವ ಅದಕ್ಕೇನಂತೆ ಅಂತಾರೆ. ಇಲ್ಲಿ ಚಿಕ್ಕಮ್ಮ ಬರ್ಲಾ ಅಂತಾಳೆ. ಆಯ್ತು. ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಅವ್ರು ಹೋಗ್ತಿರ್ತಾರೆ. ಆದ್ರೆ ಇಲ್ಲಿ ಬಿಡದೆ ಇಲ್ಲಿ ಗಂಟಾಕತಾಳ ಅಂತ ಇರುತ್ತೆ.
ಸರಿ ಇವಳು ಭೂಮಿ ಕೂದರ್ಸ್ಕೊಂಡು ಬಂದಿರ್ತಾಳೆ. ಆನಂತರ ಅಜ್ಜಿನೇ ಕರೆದು ಕೂರ್ಸ್ಕೊಂಡು ಆ ಕೂದಲೆಲ್ಲ ಒರೆಸ್ತಾ ಅದನ್ನ ಅವ್ರ ಜೊತೆ ಸಾಂಬ್ರಾಣಿ ತರಿಸ್ಬಿಟ್ಟು ಅದರಲ್ಲಿ ಸಾಂಬ್ರಾಣಿನಲ್ಲಿ ಹಾರ್ಸಕ್ಕೆ ಅಂತೇಳಿ ಎಲ್ಲ ಪದರವಾಗಿ ತೆಗಿತಾ ಇರ್ತಾರೆ. ಇವನ್ಗೆ ಅಲ್ಲಿ ನೋಡ್ತಾ ನಿಂತಿರ್ತಾನೆ ಅಜಿತ. ಮತ್ತೆ ಭೂಮಿನೇ ನೋಡ್ತಾ ನಿಂತಿದ್ರೆ ಇವನಿಗೆ ತಡೆಯಕ್ ಆಗ್ತಾ ಇಲ್ಲ. ಮತ್ತೆ ಅಜ್ಜಿಗೆ ಹೇಳಕ್ ಹೋಗ್ತಾನೆ, ಆದ್ರೆ ಅಜ್ಜಿ ಅದನ್ನ ನಂಬ್ತಾ ಇಲ್ಲ. ಬರ್ತಿತ್ತು ಅವ್ನ್ ಕೌಚ್ ಬರ್ತಾನೆ ಪ್ರಸಾದಿಗೆ. ಕೌಚದಿದ್ದಂಗೆ ಅದ್ ತೆಗೆದ್ಬಿಟ್ಟು ಮತ್ತೆ ನೋಡಕ್ ಶುರು ಮಾಡ್ತಾನೆ. ಪ್ರಕಾರ ಭೂಮಿನ ಅವ್ನ್ ನೋಡಕ್ ಬಿಡೋದೇ ಇಲ್ಲ. ಅವಳ ಆಗ್ತಾನೆ ಸ್ನಾನ ಬಂದು ಕೂದ್ಲು ಮಾಡ್ಕೊತಾ ಇರ್ತಾಳೆ. ಹಂಗಾಗಿ ನೋಡ್ತಾ ನಿಂತಿರ್ತಾನೆ. ಸರಿ ಅಂತೂ ಇಂತೂ ಎಷ್ಟು ಹೇಳಿದ್ರು ಕೂಡ ಲಿಂಗಜ್ಜಿ ಕೇಳೋದೇ ಇಲ್ಲ ಅವಳು. ಯಾಕೆಂದ್ರೆ ಈ ಕಡೆಯಿಂದ ಬಂದು ನಿಂತ್ಕೊಬಿಡ್ತಾಳಲ್ಲ, ತಕ್ಷಣ ಮಯೂರಿ ಎಲ್ಲ ಸಿಗ್ನಲ್ ಕೊಡ್ತಾರೆ. ತಕ್ಷಣ ಬಂದು ಎಚ್ಚೆತ್ಕೊಂಡ್ ಬಂದು ನಿಂತೇ ಬಿಡ್ತಾನೆ. ಪಕ್ಕದಲ್ಲಿ ಇಬ್ರು ಕೂಡ ಜೊತೆನಲ್ಲೇ ನಿಂತಿರ್ತಾರೆ. ಹಾಗಾಗಿ ಅಜ್ಜಿನೂ ಕೂಡ ನೋಡಿ ಸ್ನಾನ ಮಾಡಿ ಬಂದಿದ್ದಾಳೆ ಅನ್ನೋದು ಗೊತ್ತಾಗುತ್ತಲ್ಲ. ಹಾಗಾಗಿ ಅವಳಿಗೆ ಏನೆಲ್ಲ ಆರೈಕೆ ಮಾಡ್ಬೇಕು ಅದನ್ನ ಪ್ರೀತಿಯಿಂದ ಪಾಪ ಮಾಡ್ತಾರೆ. ಯಾಕೆಂದ್ರೆ ಹಳ್ಳಿನಲ್ಲಿ ಸಾಮಾನ್ಯ ಅದೆಲ್ಲ ನೆನಪಾದಾಗ ನಿಜಕ್ಕೂ ಕೂಡ ಬಹಳ ನೋವಾಗುತ್ತೆ. ಹಳ್ಳಿ ಸಂಪ್ರದಾಯನೇ ಅಷ್ಟೊಂದು ಬಾಣಂತಿ ಆಗ್ಲಿ, ಬಹಳಷ್ಟು ದಟ್ಟವಾಗಿ ವಿದ್ಯುವಾಗಿ ಕೂದಿರ್ತಕ್ಕಂಥದ್ದಾಗ್ಲಿ, ಮನೆಯಲ್ಲಿ ಅಂಡೆ ಒಲೆ ನೀರ್ ಕಾಯಿಸಿದ್ರು ಅಂತ ಅಂದ್ರೆ ಆ ಕೆಂಡಗಳನ್ನೆಲ್ಲ ತೆಗೆದು ಸಾಂಬ್ರಾಣಿ ಹಾಕಿ ಆ ಕೂದಲಿಗೂ ಕೂಡ ಒಂಥರ ಸೊಂಪಾಗಿ ಬೆಳಲಿಕ್ಕೆ ಅದು ಅನುಕೂಲ ಆಗ್ತಿತ್ತು. ಇದು ಒಂದು ರೀತಿ ಒಳ್ಳೆ ಪದ್ಧತಿ, ಸಂಪ್ರದಾಯನೂ ಕೂಡ ಹೌದು. ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಕೂದಲ ಆರೈಕೆಗೂ ಕೂಡ ಬಹಳಷ್ಟು ಉತ್ತಮವಾದಂತಹ ಒಂದು ರೀತಿ ಮನೆ ಮದ್ದಿದ್ದ ಹಾಗೆ. ಹಾಗಾಗಿ ಮಕ್ಕಳಿಗೂ ಕೂಡ ಪುಟ್ಟ ಮಕ್ಕಳಿಗೆಲ್ಲ ಹಾಕ್ತಾ ಇದ್ರು. ಆದ್ರೆ ಈಗೆಲ್ಲ ಏನಾಗಿದೆ ಅಂದ್ರೆ ಸೈನ್ಸ್ ಮುಂದುವರೆದಷ್ಟು ಅದೇ ಅಲರ್ಜಿ ಅನ್ನೋ ಮಟ್ಟಕ್ಕೆ ಬಂದು ನಿಂತಿರೋದ್ರಿಂದ ಈಗ ಎಷ್ಟೋ ವರ್ಷ ನಿಂತೇ ಹೋಗ್ಬಿಟ್ಟಿದೆ. ಸರಿ, ಇಲ್ಲಿ ಅಜ್ಜಿ ಸಾಂಬ್ರಾಣಿ ಹಾಕ್ತಾರೆ. ಸಾಂಬ್ರಾಣಿ ಎಲ್ಲ ಹಾಕಿದ ಮೇಲೆ ನಟಿಕೆ ತೆಗಿತಾರೆ ತನ್ನ ಮೊಮ್ಮಗ ಅಜಿತನಿಗೆ. ಅಯ್ಯೋ ಅಜಿತಾ ಅಂತ ಹೇಳಿ ಏನೋ ಒಂದ್ ರೀತಿ ಪ್ರೀತಿ ಅವನ ಮೇಲೆ. ಯಾಕೆ ಅಂತ ಅಂದ್ರೆ ಇಲ್ಲಿ ಅದಕ್ಕೂ ಒಂದ್ ಸನ್ನಿವೇಶ. ನೀನು ಸುಳ್ಳು ಹೇಳ್ತಾ ಇರ್ತಾನಲ್ಲ, ನೋಡ್ತಾನೆ ಅಜ್ಜಿ ನಾನು ಅದನ್ನೆಲ್ಲ ನೋಡ್ತಾ ಇದ್ದೆ. ನೀನು ನನ್ ಚಿಕ್ಕವನಿದ್ದಾಗ ನೀನು ಕನ್ನಡಿ ಮುಂದೆ ನಿಂತ್ಕೊಂಡು ಈ ಸರ ಹಾಕೊಂಡು ಕಾಸಗ್ಲು ಕುಂಕುಮ ಇಟ್ಕೊಂಡು ನಿಂತಿದ್ರೆ ನಿನ್ನ ನೋಡೋದೇ ಒಂದು ಆನಂದ ನಿಂಗಜ್ಜಿ. ಹಾಗಾಗಿ ನಾನು ಅದೇ ದೃಶ್ಯ ನೆನಪಾಯ್ತು, ಅದನ್ನೇ ನಾನು ನೋಡ್ತಾ ಇದ್ದೆ. ತಪ್ಪ ಮೇಡನೆ ನಿನ್ಗೇನಾಗಿದೆ? ಅದು ನನ್ನ ಮೊಮ್ಮಗ ನೋಡ್ತಿದ್ದು ನೋಡು. ಅಯ್ಯೋ ಅಜಿತ ಎಷ್ಟು ನನ್ನ ಮುದ್ದಿನ ಮೊಮ್ಮಗ ಅಂತೇಳಿ ನಟಿಕೆ ತೆಗಿತಾರೆ ಮುತ್ತು ಕೊಟ್ಬಿಟ್ಟು. ಈ ಕಡೆ ಇವನು ಪಾಪ ಇವನ್ ಕನ್ಸು ಮುಗ್ದಿಲ್ಲ. ಇವನಿಗೆ ಮದ್ವೆ ಆದಂಗೆ, ಅವಳ ಜೊತೆ ಜೀವನ ಶುರು ಮಾಡ್ದಂಗೆ ಎಲ್ಲಾ ಕನ್ಸು ಕೂಡ ಅವನಿಗೆ ಮುಂದುವರಿತಾನೆ ಇದೆ ಪ್ರಸಾದಿಗೆ. ಆದ್ರೆ ಅವನಿಗೆ ಪಾಪ ಗೊತ್ತಿಲ್ಲ. ಪಾಪ ಮುಗ್ಧ ಅಜಿತನ ಜೊತೆ ಆಲ್ರೆಡಿ ಮದ್ವೆ ಆಗಿದೆ ಅನ್ನೋದು. ಅವರಿಬ್ರು ಕೂಡ ಗಂಡ ಹೆಂಡತಿ ಅನ್ನೋದು ಕನ್ಸಾಗಿ ಉಳಿತಾ ಇರ್ತಕ್ಕಂಥದ್ದು. ಅಂತೂ ಇಂತೂ ಮಧ್ಯೆ ಬಂದು ಅಜಿತ ವಿಲನ್ನಾಗಿ ನಿಂತಿರುವಂತಹ ದೃಶ್ಯವನ್ನೇ ಅವನು ಕನಸಿನಲ್ಲಿ ಕಾಣ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮುಗಿದ ಆನಂದ ಧನ್ಯವಾದಗಳು.